ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಿಟಿ ಸೆಂಟ್ರಿಂದ 16 ಕಿಲೋಮೀಟ್ರ್ ಅಥವಾ 17 ಕಿಲೋಮೀಟ್ರ್ ಬರ್ಬೋದು. ರಿಂಗ್ ರೋಡ್ ಇಂದ ಹೋದರೆ 13ರಿಂದ 14 ಕಿಲೋಮೀಟ್ರ್ ಆಗ್ಬೋದು. ಇದು ಕಾವೇರಿ ರಿವರ್ ಫಾಲ್ಸ್. ಇದು ಬಿಗ್ ರಿವರ್. ಇದಕ್ಕೆ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಫಾರ್ಮ್ ಹೌಸ್ ಇದೆ. ಫುಲ್ಲಿ ಡೆವಲಪ್ಡ್ ಫಾರ್ಮ್ ಹೌಸ್ ವಿತ್ ಸ್ವಿಮ್ಮಿಂಗ್ ಪೂಲ್, ದೊಡ್ಡ ಮನೆ, ಫುಲ್ ಬೌಂಡ್ರಿ ಕಾಂಪೌಂಡ್ ಇದೆ ವಿತ್ ಫುಲ್ಲಿ ಫರ್ನಿಶ್ಡ್. ಎಂಜಾಯ್ ಮಾಡೋಕ್ಕೆ ಈ ಜಾಗ ಚೆನ್ನಾಗಿದೆ. 1 ಕಿಲೋಮೀಟ್ರ್ ಐತದೆ ಅಲ್ಲಿಂದ ಡಿಸ್ಟೆನ್ಸ್. ಈಗ ಇದು ಫಾರ್ಮ್ ಹೌಸ್ ನೋಡಿ, ಇದೇನೆ. ಇದರದ್ದು ಬೆಲೆ 1,30,30,00,000 ರೂಪಾಯಿ ಹೇಳ್ತಾಯಿದ್ರೆ, ಸ್ಲೈಡ್ಲಿ ನೆಗೋಷಿಯಬಲ್ನೂ ಐತದೆ. ಇದರಲ್ಲಿ ದೊಡ್ಡ ಮನೆ ಇದೆ. ಇದು ತೋರಿಸೋದ್ರದ್ದು ಲಿವಿಂಗ್, ಕಿಚನ್, ಡೈನಿಂಗ್ ಮತ್ತು ಬಾರ್ ಕೌಂಟ್ರು. ಹೊರಗಡೆ ಬಂದರೆ 2 ಬೆಡ್ರೂಮ್ ಇದೆ ಸಪ್ರೇಟ್. 2 ಬೆಡ್ರೂಮ್ಗೂ ಅಟ್ಯಾಚ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಡ್ರೆಸ್ಸಿಂಗ್ ರೂಮ್ ಸಪ್ರೇಟ್ ಆಗಿದೆ. ಫುಲ್ ಗಾರ್ಡನ್ ಮಾಡಿದ್ದಾರೆ, ಲಾನ್ ಹಾಕಿದ್ದಾರೆ ಎಲ್ಲದಕ್ಕೂ. ಫ್ಯಾನ್ಸಿ ಫಿಟ್ಟಿಂಗ್ ಫುಲ್ ಹಾಕಿದ್ದಾರೆ ವಿತ್ ಫರ್ನಿಶ್ಡ್ ಕೊಡ್ತಾ ಇರೋದು. ಇದರಲ್ಲಿ ಏನೇನು ಕಾಣ್ತಾ ಇದೆ ಅಂತೆಲ್ಲ ಪ್ರತಿಯೊಂದನ್ನು ಕೊಡ್ತಾರೆ. ನೋಡಿ, ಎದುರುಗಡೆ ಸ್ವಿಮ್ಮಿಂಗ್ ಪೂಲ್ ಇದೆ. ಇವರು ಸುಮಾರು ಒಂದು 12 ದಿನ ಇರಲಿಲ್ಲ, ಸೊ ಅದರಿಂದ ನೀರು ಬಂದ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೆ ಗಲೀಜಾಗಿಬಿಟ್ಟಿದೆ. ನಾಳಿದ್ದು ಬರ್ತಾರಂತೆ ಅವರು, ಬಂದು ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೇಲ್ಗಡೆ RCC ಮೇಲೆ ಹೋಗ್ಬೇಕಂದ್ರೆ ಈ ಮೆಟ್ಲಿಂದ ಹೋಗಬೇಕು. ನೋಡಿ, ಇದೊಂದು ಬೆಡ್ರೂಮ್. ಈ ಡೋರ್ ಕಾಣ್ತಾ ಇದೆಯಲ್ಲ, ಇದ್ರದ್ದು ಬೀಗ ಇಲ್ಲ. ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ, ಸೇಮ್ ಅದೇ ಥರ ಇರೋದು. ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸನೇ ಇಲ್ಲ. ಸೇಮ್ ಸೈಜ್, ಸೇಮ್ ಫರ್ನಿಶ್ಡ್ ಇರೋದು. ಇದು ಈವ್ನಿಂಗ್ ಟೈಮ್ ಸ್ಟಾರ್ ಹೋಟೆಲ್ ಥರ ಕಾಣ್ತಿದೆ. ಇದು ಲೈಟಿಂಗ್ ಮಾಡಿರೋದೆಲ್ಲ ನೋಡಿ. ಸ್ಟೇರ್ ಕೇಸ್ ಕೆಳಗಡೆ UPS ಹಾಕಿದ್ದಾರೆ. ಒಂದು ಬೋರ್ವೆಲ್ ಇದೆ, 4 ಇಂಚ್ ನೀರಿದೆ. ನೋಡಿ, ಆ ಕಡೆ ಒಂದು ಗೇಟ್ ಕಾಣ್ತಾ ಇದೆ. ಅದನ್ನು ಚಿಲ್ಕ ಹಾಕಿಬಿಟ್ರೆ ಒಳಗಡೆ ಯಾರೂ ಬರೋಂಗಿಲ್ಲ. ಹೊರಗಡೆ ಒಂದು ಗೆಸ್ಟ್ಗೆ ಒಂದು ಮನೆಯೂ ಮಾಡಿದ್ದಾರೆ. ನೋಡಿ, ಇದೊಂದು ಬೆಡ್ರೂಮ್, ಆವಾಗಲೇ ತೋರಿಸ್ನಲ್ಲ ಹೊರಗಡೆಯಿಂದ, ಅದೊಂದು ಬೆಡ್ರೂಮ್. 2 ಮಾಸ್ಟರ್ ಬೆಡ್ರೂಮೇನೆ. ಇದರಲ್ಲಿ ಏನು ನೋಡ್ತಾ ಇದ್ದೀರಾ, ಸೇಮ್ ಅದೇ ಥರ ಆ ಬೆಡ್ರೂಮಲ್ಲಿದೆ. ಕಾಟ್ ಹಾಕಿದ್ದಾರೆ. ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಗಾರ್ಡನ್ನು, ಬ್ಯಾಕ್ ಸೈಡ್ ನೋಡಿದ್ರು ಗಾರ್ಡನ್ನು. ಈ ಕಿಟಕಿಯಿಂದ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಕಾಣ್ತಿದೆ. ನೋಡಿ, ಸ್ವಿಮ್ಮಿಂಗ್ ಪೂಲ್, ವಾರ್ಡ್ರೂಬ್, ಅಟ್ಯಾಚ್ ಬಾತ್ರೂಮ್, ಎರಡಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇನ್ನೊಂದು ಡ್ರೆಸ್ಸಿಂಗ್ ರೂಮ್ ಇದೆ, ಅಲ್ಲೊಂದು ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಮತ್ತು ಬೆಡ್ರೂಮಿಂದ ಹೊರಗಡೆ ಬಂದಿದ್ದೀನಿ. ಈಗ ಗಾರ್ಡನ್ ಒಳಗಡೆ ಈಗ ಹೊರಗೆ ಬರ್ತಾಯಿದ್ದೀನಿ. ನೋಡಿ, ಈ ಥರ ಇದೆ ಗಾರ್ಡನ್. ಇಲ್ಲಿ ಕಾಣ್ತಾ ಇದೆಯಲ್ಲ ಸಂಪ್, ಇದು ಬೋರ್ವೆಲ್. 3.5 ಇಂಚ್ ನೀರಿದೆ ಅದರಲ್ಲಿ.
ಈ ಥರ ಟ್ಯಾಂಕ್ 2 ಬಾತ್ರೂಮ್ಗೂ ಕೊಟ್ಟಿದ್ದಾರೆ ನೋಡಿ. ಇದು ಯಾರಾದರೂ ಹೊರಗಡೆಯಿಂದ ಬಂದರೆ ಗೆಸ್ಟ್ ಅವ್ರಿಗೆ ಈ ಥರ ಒಂದು ರೂಮ್, ಅಟ್ಯಾಚ್ ಬಾತ್ರೂಮ್, ಕಿಚನ್ ಅದೆಲ್ಲ ಕೊಟ್ಟಿದ್ದಾರೆ. 2 ಕಾರ್ ನಿಲ್ಲಿಸ್ಕೋಬೋದು. ಇನ್ನು ಸಾಧ್ಯ ಆದರೆ ಇನ್ನೊಂದು ಕಾರ್ಗಳು ಬೇಕಾದ್ರೆ ಪ್ರಾವಿಷನ್ ಮಾಡ್ಬೋದು. 3 ಕಾರ್ ನಿಲ್ಲುತ್ತಾರೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 16ರಿಂದ 17 ಕಿಲೋಮೀಟ್ರ್ ಒಳಗಡೆ ನೋಡಿ ಇದೆ ಬೋರ್ವೆಲ್. ರಿಂಗ್ ರೋಡಿಂದ ಬಂದರೆ 13ರಿಂದ 14 ಕಿಲೋಮೀಟ್ರ್. ಮತ್ತು ನಾನು ಹೊರಗಡೆ ತಿರ್ಗಾ ಹೋಗ್ತಾಯಿದ್ದೀನಿ. ಇದು ಕ್ಲಿಯರ್ ಟೈಟಲ್ ಫಾರ್ಮ್ ಹೌಸ್. ಇದು ಸಿಂಗಲ್ ಓನರ್, ಸೇಮ್ ಡೇ ಬಂದ್ರೂ ರಿಜಿಸ್ಟರ್ ಆಯ್ತದೆ. ಇವರು ಜಮೀನು ತೊಗೊಂಡು ಇವ್ರಿಗೋಸ್ಕರ ಅಂತ ಮಾಡ್ಕೊಂಡಿದ್ದು. ಈಗ ತಮಿಳ್ನಾಡಿಗೆ ಯಾವುದೋ ಬಿಸ್ನೆಸ್ಸಲ್ಲಿ ಹೋಗ್ತಾಯಿದ್ದಾರೆ. ಸೊ ಅದಕ್ಕೆ ಪದೇ ಇಲ್ಲಿ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಪ್ರಾಪರ್ಟಿ ಪರ್ಚೇಸ್ ಮಾಡ್ಕೊತೀನಿ ಕೊಟ್ಬಿಟ್ಟು ಅಂತ ಸೆಲ್ ಮಾಡ್ತಾರೆ. ಇದೆಲ್ಲನೂ ಬೇಕಾಗಿರಲಿಲ್ಲ ಅವ್ರಿಗೆ. ನೋಡಿ ಇಲ್ಲೊಂದು ಡೈನಿಂಗ್ ಟೇಬಲ್ ಹಾಕಿದ್ದಾರೆ ಗಾರ್ಡನ್ ಒಳಗಡೆ. ಇದು ಬೆಡ್ರೂಮು. ಆವಾಗಲೇ ತೋರಿಸೋದು ಮನೆ ರೈಟ್ ಸೈಡಲ್ಲಿ ಕಾಣ್ತದಿಲ್ಲ, ಅದೊಂದು ಬೆಡ್ರೂಮು ನೋಡಿ. ಇದು ಬನ್ಯಾನ್ ಟ್ರೀ ಇದ್ರ ಮೇಲೆ ಟ್ರೀ ಹೌಸು ಮಾಡ್ಕೋಬೋದು ನೋಡಿ. ಸುತ್ತ ಕಾಂಪೌಂಡ್ 8 ಅಡಿ ಎತ್ತರಕ್ಕೆ ಫುಲ್ ಬೌಂಡ್ರಿ ಮಾಡಿದ್ದಾರೆ. ಎಲ್ಲ ಕಡೆನೂ ಲಾನ್ ಇದೆ ನೋಡಿ. ಈ ಕಡೆ ಡೋರ್ ಕಾಣ್ತಾ ಇದೆಯಲ್ಲ, ಅದು ಸ್ವಿಮ್ಮಿಂಗ್ ಪೂಲ್ದು ವಾಟರ್ ಕ್ಲೀನ್ ಮಾಡೋದು. ಆ ಕಡೆ ಕಾಣ್ತಿಲ್ಲ, ಅದು ಡ್ರೆಸ್ಸಿಂಗ್ ರೂಮು.